ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಹಾಕುವಂಥ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತೀನಿ. ಇದು ಹಾಕಿದ ಮೇಲೆ ನಿಮಗೆ ತುಂಬಾ ಚೆನ್ನಾಗಿ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೆಯೇ 6 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವೀಡಿಯೋನ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಸತಿ ಲಾಕ್ನ ಮಾಡ್ಕೋತೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೀವು ಸಾರಿಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಹಾಗೆಯೇ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ. ಹಾಗೆ ಲಾಕ್ ಮಾಡಬೇಕಾದ್ರೆ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕಿ 5 ಚೈನ್ ಹಾಕಿ 2 ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 3 ಚೈನ್ ಹಾಕಿ ಇದನ್ನು ಕೂಡ ಈ 3 ಚೈನ್ನ ಕೂಡ ನಾನಿಲ್ಲಿ ಸ್ಟ್ರೈಟಾಗಿ ನೋಡಿಕೊಂಡೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 5 ಚೈನ್, 3 ಚೈನ್ ಲಾಕ್ ಮಾಡ್ಕೊಂಡ ನಂತರ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 5 ಚೈನ್ನ ಸ್ಟ್ರೈಟಾಗಿ ನಾವು ಲಾಕ್ ಮಾಡುವಂಥದ್ದಲ್ಲ. ಆಗಲೇ ನಾವು ಏನು 3 ಚೈನ್ನ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇ ಲಾಕ್ನ ಮಾಡ್ಕೋಬೇಕು. ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಒಂಥರ ಡ್ರಾಪ್ ಶೇಪಲ್ಲಿ ಬರಬೇಕು ಅದು. ಸೊ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಗೆ ಲಾಕ್ ಎರಡೂ ಒಂದೇ. ಸೊ ಅಲ್ಲಿಂದ ಮತ್ತೆ 5 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬೇಸ್ ಲೈನ್ ಇದೇ ರೀತಿ ಬರುತ್ತೆ. ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಕೂಡ ನಾವು 2 ಸತಿ ಲಾಕ್ನ ಮಾಡ್ಕೊಂಡಿದ್ದೀವಲ್ಲ, ಸೊ ಸೇಮ್ ಪ್ರೊಸೀಜರ್ನ ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ. ನೋಡಿ, 2 ಚೈನ್, 5 ಚೈನ್, 2 ಟೈಮ್ಸ್ ಲಾಕ್, 5 ಚೈನ್, 2 ಟೈಮ್ಸ್ ಲಾಕ್, 3 ಚೈನ್, 5 ಚೈನನ್ನು ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್, 2 ಟೈಮ್ಸ್ ಲಾಕ್, 5 ಚೈನ್, 2 ಟೈಮ್ಸ್ ಲಾಕ್. ಇದನ್ನು ನೀವು ಕಂಟಿನ್ಯೂ ಆಗಿ ಇದೇ ರೀತಿ ನಾವು ಸಾರಿ ಪೂರ್ತಿಯಾಗಿ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಯಾಂಪಲ್ ಪೀಸಿಗೆ ಹಾಕ್ಕೊಂಡಿರೋದಲ್ಲ, ಸೊ 3 ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೊನೆ ಲಾಸ್ಟ್ ಆದಮೇಲೆ ಎಲ್ಲ ಆದಮೇಲೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು. 2ನೇ ಸ್ಟೆಪ್ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ನ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಮತ್ತೆ 2 ಸತಿ ಲಾಕ್ನ ಮಾಡ್ಕೋಬೇಕು. 2 ಸತಿ ಲಾಕ್ನ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ 5 ಚೈನ್ ಇದ್ದಲ್ಲಿ 5 ಚೈನ್ನೇ ಹಾಕ್ಕೋಬೇಕು. 5 ಚೈನ್ ಇದ್ದಲ್ಲಿ 5 ಚೈನ್ನೇ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಮೊದಲನೇ ಸಿಂಗಲ್ ಕ್ರೋಶಕ್ಕೆ ಮೊದಲನೇ 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. ಸೆಕೆಂಡ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ನಾನು ಡೈರೆಕ್ಟಾಗಿ 2 ಟೈಮ್ಸ್ ಲಾಕ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಪೂರ್ತಿಯಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು 2ನೇ ಸತಿಯಲ್ಲಿ ಲಾಕ್ ಹಾಕಿರ್ತೀವಲ್ಲ ಅದಕ್ಕೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿ ಸೂಜಿಗೆ 2 ಸತಿ ದಾರನ ಸುತ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಮಾಡ್ತೇವೋ ಸೊ ಎಂಡ್ ತನಕನೂ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದರಿಂದ ಸೊ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದೀನಿ. ನೀಡಲ್ಗೆ 2 ಸತಿ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತರಬೇಕು. 2 ದಾರ 1 ಮಾಡ್ಕೋಬೇಕು. ಮತ್ತೆ 2 ದಾರ 1 ಮಾಡ್ಕೋಬೇಕು. ಹಾಗೆ ಕೊನೆಯಲ್ಲಿರೋ 2 ದಾರ ಕೂಡ 1 ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಕಂಬ. ಚೂರು ನೀವು ಕೈಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಯು ಶೇಪಲ್ಲಿ ಇರಲ್ಲ, ಅದು ಸಣ್ಣದಾಗಿ ಬಂದಿರುತ್ತಲ್ವ.
ಯು ಶೇಪು. ಸೊ ಸ್ವಲ್ಪ ನೀವು ಒಂದು 6 ಕಂಬ ಆಗೋ ತನಕ ಮತ್ತೆ ನಿಮಗೆ ಅದು ನೀಟಾಗಿ ಸಿಗುತ್ತೆ ಅದು ಸ್ಪೇಸ್ ಅನ್ನೋದು. ನೋಡಿಲಿ 5 ಕಂಬ ಆಯಿತು, ಇದು 6ನೇ ಕಂಬ, 2ರಲ್ಲೊಂದು 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 ನೀಡಲ್ಗೆ 2 ಸತಿ ದಾರನ ಸುತ್ತಿ ಇಲ್ಲಿ ನಾನು ಸ್ವಲ್ಪ 6 ಕಂಬ ಆದಮೇಲೆ 6 ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಸ್ವಲ್ಪ ದಾರನ ಎತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಕಂಬ ಬೀಡನ್ನ ಆ್ಯಡ್ ಮಾಡೋಕ್ಕೆ ಮುಂಚೆ 6 ಕಂಬಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಸೊ ಬೀಡ್ ಆದ ನಂತರ ಕೂಡ 6 ಕಂಬಗಳನ್ನ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ಬೀಡ್ ಆದಮೇಲೆ ಕೂಡ 6 ಕಂಬಗಳನ್ನ ಮಾಡ್ಕೋಬೇಕು. ನೀಟಾಗಿ ಬರಬೇಕು ಕಂಬಗಳ ಲೆಂತನ್ನು. ಇದು ಓವಲ್ ಶೇಪಲ್ಲಿದೆ ಅನ್ನೋ ಕಾರಣಕ್ಕಾಗಿ ಕಂಬಗಳ ಲೆಂತನ್ನು ಡಿಫ್ರೆನ್ಸ್ ಮಾಡ್ಕೋಬೇಡಿ. ಇಲ್ಲಿ ಕೂಡ ಕಂಬಗಳು ಯಾವುದೇ ಡಿಸೈನ್ ಆಗಲಿ ಕಂಬಗಳ ಲೆಂತನ್ನು ನೀವು ಮೇಂಟೈನ್ ಮಾಡಿಕೊಳ್ಳೇಬೇಕು, ಆವಾಗ ಮಾತ್ರ ನೀವು ಮಾಡಿರೋ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಕೂಡ ಕಂಬಗಳ ಲೆಂತನ್ನು ಹಾಗೆ ಕೌಂಟ್ಗಳನ್ನ ಒಂದು ಸೈಡಲ್ಲಿ 6 ಕಂಬ, ಒಂದು ಸೈಡಲ್ಲಿ 5 ಕಂಬಗಳನ್ನ ಮಾಡಿಕೊಂಡ್ರೆ ಕೂಡ ಡಿಸೈನ್ ಅನ್ನೋದು ಕೆಟ್ಟೋಗುತ್ತೆ. ಸೊ ನೀವು ಕಂಬಗಳ ಕೌಂಟನ್ನು ಕೂಡ ಆದಷ್ಟು ಮೇಂಟೈನ್ ಮಾಡ್ತಾ ಹೋಗಬೇಕು, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ 6 ಕಂಬ ಆದಮೇಲೆ ಒಂದು ಬೀಡ್ ಮತ್ತೆ 6 ಕಂಬ ಹಾಕಿ ಲಾಕ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಮೊದಲು 5 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲಿಗೆ ನಾನು ಸ್ಟಾರ್ಟ್ ಮಾಡಿದ್ದರಿಂದ ನಾನು 2ನೇ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ನಂತರ ನೀವು ಟ್ರಿಬಲ್ ಕ್ರೋಶೆ ಕಂಬ ಮಾಡಿದರೆ ಸೊ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಷ್ಟೇ ವ್ಯತ್ಯಾಸ. ಇಲ್ಲಿ ನಾನು ಚೂರು ಇಲ್ಲಿ ಚೇಂಜಸ್ ಮಾಡಿದ್ದೀನಿ ಅಷ್ಟೇ. ನಿಮಗೆ ಇಲ್ಲಿ ಆರ್ಚಿಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಅನ್ನೋದು ಬೇಕು ಅನ್ನೋದೇ ಆದರೆ ಅಲ್ಲಿ ನಾನು 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವ, ಅಲ್ಲಿ 3 ಅಥವಾ 4 ಸಿಂಗಲ್ ಕ್ರೋಶೆಗಳನ್ನ ಬೇಕಾದರೂ ನೀವಿಲ್ಲಿ ಹಾಕ್ಕೋಬೋದು. ಓಕೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ, ನೀಟಾಗಿ ಬರುತ್ತೆ ಆರ್ಚ್ಗಳು. ಸೊ ಅಲ್ಲಿ ನೆಕ್ಸ್ಟ್ 2ನೇ ಸ್ಟೆಪ್ ಮಾಡಬೇಕಾದ್ರೆ ಬೀಡನ್ನ ಬೇಕಾದರೆ ಸೇರಿಸ್ಕೋಬೋದು, ಸ್ಮಾಲ್ ಸೈಜ್ ಬೀಡ್ಗಳನ್ನ ಸೇರಿಸ್ಕೋಬೋದು. ಸೊ ಆ ರೀತಿ ಕೂಡ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಚೇಂಜಸ್ ಮಾಡೋದನ್ನು ತೋರಿಸ್ತೀನಿ. ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ಸುತ್ತಿ 5 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರ ಒಂದು ಮಾಡ್ಕೋಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇದೇ ರೀತಿ ಈ ಒಂದು ಸೈಡ್ಗೆ ಫಸ್ಟ್ 6 ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ 6 ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡ್ ಸೇರಿಸ್ಕೊಂಡು ಮತ್ತೆ 6 ಕಂಬಗಳನ್ನ ಮಾಡ್ಕೋಬೇಕು. ಸಿಂಪಲ್ ಆಗಿದೆ. ಇದನ್ನು ನೀವು ಸಾರಿ ಕಲರಲ್ಲಿ ನೀವು ಹಾಕೋದಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಹಾಗೆ ಆರ್ಚ್ ಎರಡೂ ಕೂಡ ತುಂಬಾ ಜಾಸ್ತಿ ಬಂದುಬಿಡುತ್ತೆ. ಹೇಗೆ ಹೇಳಬೇಕು ಅಂದರೆ ಒಂದು ಆರ್ಚ್ ಎಷ್ಟು ಬರುತ್ತೋ ಅಷ್ಟೇ ಕುಚ್ಚುಗಳು ಕೂಡ ಬರುತ್ತೆ. ಸೊ ಕೌಂಟು ಕೂಡ ಜಾಸ್ತಿ ಇರುತ್ತೆ. ಕೆಲವೊಂದು ಆರ್ಚ್ಗಳಲ್ಲಿ 3 ಸ್ಟೆಪ್ಪು 4 ಸ್ಟೆಪ್ ಅಂತ ಏನು ಬರುತ್ತೆ, ಸ್ಟೆಪ್ಗಳು ಜಾಸ್ತಿ ಆಗೋದಷ್ಟು ಕುಚ್ಚು ಕಡಿಮೆ ಬಂದು ಹೋಗುತ್ತೆ. ಸೊ ಇದರಲ್ಲಿ ಕುಚ್ಚು ಆರ್ಚ್ ಎರಡೂ ಜಾಸ್ತಿನೇ ಇರುತ್ತೆ. ವರ್ಕ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ವರ್ಕಿಗೆ ಚಾರ್ಜ್ ಬಂದು ನೀವು ಇಲ್ಲಿ ಮಾಡ್ಕೋಬೋದು. ಸ್ವಲ್ಪ ಸೆಮಿ ಬ್ರೈಡಲ್ ಡಿಸೈನೇ ಅನ್ಬೋದು ಇದನ್ನು. ಇಲ್ಲಿ 6 ಕಂಬ ಆದಮೇಲೆ ನಾನು ಬೀಡನ್ನ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ 2 ಸತಿ ನೀಡಲ್ಗೆ ದಾರನ ಸುತ್ತಿ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ಕೂಡ ಬೀಡ್ ಆದಮೇಲೆ ಕೂಡ 6 ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ತೀನಿ ಪೂರ್ತಿ ಆರ್ಚು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇದ್ರ ಕುಚ್ಚು ಕಟ್ಟಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಗೆ ಸಾರಿಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ಇದರಲ್ಲಿ ಫೋಟೋ ಪಿಕ್ ಇದೆ, ನೀವು ನೋಡ್ಬೋದು. ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಕಾಣಿಸುತ್ತೆ ಸ್ಕಾರಿ ಕಲರಲ್ಲಿ ಅಂತ.
ಸೊ ಇಲ್ಲಿ ನಾನು 157 ದಾರದಿಂದ ಸಿಂಪಲಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಈ ಡಿಸೈನ್ಗೆ ಬಂದು 550 650 ತನಕ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ನ ಮಾಡ್ಕೊಳ್ಳಿ. ಹಾಗೆ ಸ್ಯಾರಿ ಫೋಟೋನ ಹಾಕಿದ್ದೀನಿ, ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.